ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮೇ 7 ಮೈಸೂರಿನ ರಂಗಾಯಣದ ಆವರಣದಲ್ಲಿರುವ ವನರಂಗ ವೇದಿಕೆಯಲ್ಲಿ ಸಮರಸವೇ ಜೀವನ 2024ರ ಚಿಣ್ಣರ ಮೇಳದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಶಶಾಂಕ್ ಸೋಹಗಲ್, ಚಾಮರಾಜನಗರ ದೀನಬಂಧು ಟ್ರಸ್ಟ್ನ ಸಂಸ್ಥಾಪಕರಾದ ಪ್ರೊಫೆಸರ್ ಜಯದೇವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಕೆ ಧರಣಿ ದೇವಿ ಮಾಲಗತ್ತಿ, ರಂಗಾಯಣ ನಿರ್ದೇಶಕರಾದ ಶ್ರೀಮತಿ ನಿರ್ಮಲಾ ಮಠಪತಿ, ಶಿಬಿರದ ಸಂಚಾಲಕರಾದ ಶ್ರೀಮತಿ ಗೀತಾ ಮೋಂಟಾಡ್ಕ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಯೋಜಿಸಿರುವಂತಹ ಚಿಣ್ಣರ ಮೇಳದ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಈ ಸಮಾರೋಪ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಎಲ್ಲ ಚಿಣ್ಣರರೇ, ಪೋಷಕರೇ, ಮಾಧ್ಯಮ ಮಿತ್ರರೇ, ಕಳೆದ 25 ವರ್ಷಗಳಿಂದ ಮಕ್ಕಳ ಬೇಸಿಗೆ ರಜೆ ಅವರಿಗೆ ಸಜೆ ಆಗದ ಹಾಗೆ, ಆ ರಜೆ ಮಜಾ ನೀಡುವಂತೆ ಮತ್ತೆ ಮಕ್ಕಳ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾದಂತಹ ಒಂದು ವಾತಾವರಣವನ್ನ ನಿರ್ಮಿಸಿ ಹಲವಾರು ಚಟುವಟಿಕೆಗಳ ಮೂಲಕ ನಮ್ಮ ನೆಲದ ಸಂಸ್ಕೃತಿಯನ್ನ ಪರಿಚಯಿಸುತ್ತಾ ಮಾನವೀಯ ಸಂಬಂಧಗಳ ಮಹತ್ವವನ್ನ ಮಕ್ಕಳಿಗೆ ತಿಳಿಸ್ಕೊಡುತ್ತಾ ಈ ಒಂದು ಬೇಸಿಗೆ ಶಿಬಿರವನ್ನ ರಂಗಾಯಣ ಆಯೋಜನೆ ಮಾಡ್ತಾ ಬಂದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ಇವತ್ತು ಮಕ್ಕಳ ಪೋಷಕರಾಗಿದ್ದಂಥವರಲ್ಲಿ ಸುಮಾರು ಜನ ನಮ್ಮ ಚಿಣ್ಣರ ಮೇಳದ ಮೊದಲ ಆರಂಭದಲ್ಲಿ ಚಿಣ್ಣರಾಗಿ ಭಾಗವಹಿಸಿದಂಥವ್ರು ತಾವೆಲ್ಲ ಇದ್ದೀರಿ, ತಮಗೆ ಗೊತ್ತಿದೆ. ಚಿಣ್ಣರ ಮೇಳ ಆರಂಭ ಮಾಡಿದ್ದು ಮೈಸೂರು ರಂಗಾಯಣ ಆರಂಭದಲ್ಲಿ, ತದನಂತರ ಬಸವಲಿಂಗಯ್ಯ ಅವರು ನಿರ್ದೇಶಕರಾಗಿದ್ರು. ತದನಂತರ ಮೈಸೂರಿನಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು ಈ ಚಿಣ್ಣರ ಮೇಳವನ್ನ, ಈ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾವೆ. ಅದು ಸಂತೋಷದ ವಿಷಯನೇನೆ. ಮಕ್ಕಳ ರಂಗಭೂಮಿಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇರೋದು ಸಂತೋಷದ ವಿಷಯನೇ. ಆದ್ರೂ ಸಹ ನಮ್ಮ ರಂಗಾಯಣದ ಚಿಣ್ಣರ ಮೇಳದ ಬೇಡಿಕೆ ಕುಗ್ಗಿಲ್ಲ. ಅದು ಆರಂಭದಲ್ಲಿ ಎಷ್ಟಿತ್ತೋ ಈಗಲೂ ಹಾಗೆ ಇದೆ. ಅದು ರಂಗಾಯಣದ ಹೆಮ್ಮೆ. ಅವ್ರ ಬಗ್ಗೆ ಹೇಳ್ತಾ ನಿರ್ಮಲಾ ಮಠಪತಿ ಅವರೊಂದು ಮಾತು ಹೇಳಿದ್ರು. ಅವರಿಗೆ ಪ್ರತಿ ಚಿಣ್ಣರ ಮೇಳದಲ್ಲೂ ಕೂಡ 300 ಜನ ಮಕ್ಕಳು ಅಂತ. ಅದಕ್ಕೆ ಅಲ್ಲಿ ಹಾಗೆ ನಾನು ಕಾಮೆಂಟ್ ಮಾಡ್ತಾ ಇದ್ದೆ, 300 ಜನ ಮಕ್ಕಳು ಅಂತಂದ್ರೆ 100 ಮಕ್ಕಳ ತಾಯಿ ಅಂತ ಒಂದು ಮೂಲಿಕೆಗೆ ಹೆಸರಿಡ್ತಾರೆ, ಶತಾವರಿ ಅಂತ. ಪ್ರತಿ ವರ್ಷದ 300 ಮಕ್ಕಳು ಲೆಕ್ಕ ಹಿಡಿದ್ರೆ ಪ್ರಾಯಶಃ ಅವರನ್ನ ಸಹಸ್ರಾವರಿ ಅಂತ ಕರಿಬೇಕು. ಆ ಸಹಸ್ರ ವರಿಗಳನ್ನು ಆ ಕಡೆ ಇಟ್ಟು ಸಹಸ್ರಾವರಿ ಆಗಿರುವಂತಹ ಗೀತಾ ಮೋಟಕ್ಕ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳಿದ್ರು. ಯಾಕಂದ್ರೆ ಪ್ರತಿ ಚಿಣ್ಣರ ಮೇಳದಲ್ಲೂ ತುಂಬಾ ಕ್ರಿಯಾಶೀಲವಾಗಿ ಇದ್ದವರು ಮತ್ತು ಆ ಚಿಣ್ಣರ ಮೇಳದ ಯಶಸ್ಸಿನಲ್ಲಿ ಭಾಗ್ಯ ಆಗ್ತಾ ಇದ್ದವರು, ಯಶಸ್ಸಿನ ಕ್ರೆಡಿಟ್, ಯಶಸ್ಸಿನ ಕೀರ್ತಿ ಏನಿದ್ರು ಅವರಿಗೆ ಮತ್ತು ರಂಗಾಯಣದ ಎಲ್ಲ ಕಲಾವಿದರಿಗೆ ಸಲ್ಲಬೇಕು. ರಂಗಾಯಣದ ಎಲ್ಲ ಕಲಾವಿದರು ಇಲ್ಲಿದ್ದಾರೆ, ಅವರನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಾಧ್ಯಮ ಮಿತ್ರರು ಯಾರಿದ್ದಾರೆ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಚಿಣ್ಣರು ಎಲ್ರಿಗೂ ನಾನು ಅವರು ಈ ಚಿಣ್ಣರ ಮೇಳದಲ್ಲಿ
ಭಾಗವಹಿಸಿದ್ದಕ್ಕೆ, ಇದರಲ್ಲಿ ಆಸಕ್ತಿ ತೋರಿದ್ದಕ್ಕೆ ಮತ್ತು ಇದರಿಂದ ಹಲವು ಮೌಲ್ಯಗಳನ್ನು ಅವ್ರು ಪಡ್ಕೊಂಡು ಹೋಗಿದ್ದಕ್ಕೆ ಅಭಿನಂದನೆ ಹೇಳ್ತೀನಿ. ಹಾಗೆ ಅವರ ಪೋಷಕರು ಕೂಡ. ಅಂದರೆ ನನಗೆ ಗೊತ್ತಿಲ್ಲದಂಗೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಸಿನಿಮಾ. ಅದು ನಾನು ಹಂಗೆ ಅನ್ಕೊಂಡಿರಲಿಲ್ಲ, ಎಲ್ಲೇ ಹೋದ್ರು ಮಕ್ಕಳು ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಕೇಳಿದೆ. ಆಯಿತು, ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ ಅಷ್ಟೇ. ನನಗೆ ಒಂದು ಜ್ಞಾಪಕ ಆಯಿತು ಇಲ್ಲಿ ಬಂದು ಮಾತಾಡೋದಕ್ಕೆ. ಆ ಹುಡುಗ ಪರೀಕ್ಷಿತ್ ಮಾತಾಡ್ದ, ಕರೆಕ್ಟ್ ಅಲ್ವಾ? ಅವನು ತುಂಬ ಒಳ್ಳೆ ಪಾಯಿಂಟ್ ಹೇಳ್ಬಿಟ್ಟ. ಫಸ್ಟೇ ಅವನು ಅವ್ರ ಅಪ್ಪನ ಥ್ಯಾಂಕ್ಸ್ ಹೇಳ್ದ. ನಮ್ಮ ತಂದೆನೂ ಬಂದಿದ್ದಾರೆ. ನನ್ನ ಮೊದಲನೇ ವರ್ಷ ಇಲ್ಲಿ ತಂದು ನನಗೆ 1ನೇ ಕ್ಲಾಸ್ 2ನೇ ಕ್ಲಾಸೆಲ್ಲ ಚಿನ್ನರ ಮೇಳ ಎಲ್ಲ ಗೊತ್ತಿರಲಿಲ್ಲ. 3ನೇ ಕ್ಲಾಸಲ್ಲೂ ಏನು ನನ್ನ ತಂದೆ ಇಲ್ಲಿ ಸೇರಿಸಿದ್ರು. ಈ ರಂಗಾಯಣ ಚಿನ್ನರ ಮೇಳ ನನ್ನ ವ್ಯಕ್ತಿತ್ವ ರೂಪಿಸೋಕ್ಕೆ ತುಂಬ ದೊಡ್ಡ ಕಾರಣ. ಹಾಗಾಗಿ ನಮ್ಮ ತಂದೆಗೆ ಮೊದಲು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದೊಂದು ಸಿಂಬಾಲಿಕ್ ಅನ್ಕೊಳ್ಳಿ, ಯಾಕಂದರೆ ನನ್ನ ತಂದೆ ಮೂಲಕ ನಿಮ್ಮೆಲ್ಲ ತಂದೆ ತಾಯಂದಿರಿಗೆ ಇಲ್ಲಿ ಬಂದು ಸೇರಿಸಿರೋ ಎಲ್ರಿಗೂ ಮಕ್ಕಳಿಗೆ ಎಷ್ಟು ಅಮೂಲ್ಯ ಅಂದರೆ ನಮಗೆ ಗೊತ್ತಿರಲ್ಲ. ಚಿಕ್ಕಂದಿದ್ದಾಗ ಇಲ್ಲ ಮನೆ ಪಕ್ಕ ರಂಗಾಯಣ ಹೋಗ್ಬಿಟ್ಟು ಸಮ್ಮರ್ ಕ್ಯಾಂಪ್ ಅಂತ ಅಂದ್ಕೊಂಡಿರ್ತೀವಿ. ಆಮೇಲೆ ಬೇರೆ ಬೇರೆ ದೇಶ ಬೇರೆ ಬೇರೆ ಊರುಗಳೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಗೋಲ್ಡ್ ಸ್ಟ್ಯಾಂಡರ್ಡು, ವರ್ಲ್ಡ್ ಸ್ಟ್ಯಾಂಡರ್ಡು. ನಮಗೆ ಗೊತ್ತಿರಲ್ಲ, ಆಗ ಆಚೆ ಹೋದಾಗಲೇ ಗೊತ್ತಾಗೋದು. ಒಂದು ತೋಟದಲ್ಲಿ 100 ಹೂವು ಅರಳಲಿ, ಮೊದಲನೇ ದಿನ ಬಂದಾಗ ನಂಗೆ ತುಂಬ ಭಯ ಆಗ್ತಿತ್ತು. ಹಂಗೆ ನಂಗೆ ಸ್ಟೇಜ್ ಫಿಯರ್ ತುಂಬ ಜಾಸ್ತಿ ಇತ್ತು. ನಾನು ಮ್ಯಾಮ್ ಬಂದು ಕೇಳಿದ್ರು ನಿಂಗೆ ಸ್ಟೇಜ್ ಫಿಯರ್ ಇದೆಯಾ ಏನು ಅಂತ ಹೇಳಿ. ನನಗೆ ಸ್ಟೇಜ್ ಫಿಯರ್ ಹೋಗಿದ್ದು ನಾಟಕ ಮಾಡಿದಾಗ ಫಸ್ಟು. ಸೊ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತ ಹೇಳೋದಾದ್ರೆ, ಲಂಚ್ ಬ್ರೇಕಲ್ಲಿ ಬಿಟ್ಟು ಅವ್ರು ನಮಗೆ ಎಲ್ಲ ಕಡೆನೂ ಸುತ್ತಾಡಕ್ಕೆ ಬಿಡ್ತಿದ್ರು, ಎಲ್ಲ ಕಡೆನೂ. ಆವಾಗ ಅಲ್ಲಿ ನೇರಳೆ ತಂಡದ ಹತ್ರ ಚಂದರಣ್ಣ ಹಾಗೂ ಎಲ್ಲ ಮೆಂಟರ್ಸ್ಗಳು ಏನಿದ್ರು ಅವರೆಲ್ಲರೂ ಗುಂಪು ಸೇರ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಏನಾದರೂ ಒಂದು ಜೋಕ್ಸ್ ಆ ಥರ ಏನಾದರೂ ನಾವು ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ನಾನು ಬೇಗ ಬೇಗ ತಿಂಡಿ ಊಟಗಳನ್ನೆಲ್ಲ ತಿನ್ಕೊಬಿಟ್ಟು ಅಲ್ಲಿ ಹೋಗಿ ಒಂದು ಎಂಜಾಯ್ ಮಾಡ್ತಿದ್ದೆ. ನಾನು ಗೀತಮ್ಮ ಮತ್ತು ನಿರ್ಮಲಮ್ಮ ಎಷ್ಟು ಫ್ರೆಂಡ್ಲಿ ಆಗಿತ್ತು ಅಂತ ಹೇಳೋದಾದ್ರೆ, ನಾನು ಗೀತಮ್ಮ ಅಂತ ಅನ್ಕೊಂಡು ಜೋಕ್ ಮಾಡ್ತಿದ್ದೆ ಅವ್ರ ಜೊತೆ ಸೇರ್ಕೊಂಡು ನಾನು. ಸೊ ನಂಗೆ ತುಂಬ ಬೇಜಾರಾಗ್ತದೆ ಇವತ್ತು ಲಾಸ್ಟ್ ಡೇ ಅಂತ ಹೇಳಿ. ಸೊ ಇವತ್ತೇ ಲಾಸ್ಟ್ ಡೇ ಅನ್ನೋದು ನಂಗೆ ತುಂಬ ಬೇಜಾರಾಗ್ತದೆ. ಎಷ್ಟು ಬೇಗ ಕಳೆದೈತೆ ಅಂತ ನನಗೆ ದಿನಗಳು ನಂಗೆ ಗೊತ್ತೇ ಆಗ್ತಿಲ್ಲ. ಬಟ್ ಮಾಸ್ಕ್ ಮೇಕಿಂಗ್ ಎಲ್ಲ ನಂಗೆ ಹೆಂಗೆ ಮಾಡೋದಂತ ನಂಗೆ ಒಂಚೂರು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಉಮೇಶ್ ಸರ್ ಅವರೆಲ್ಲ ಕಲಿಸ್ಕೊಟ್ರು ಏನೇನು ಮಾಡಬೇಕು, ಯಾವ ರೀತಿ ಒಂದು ತೆಂಗಿನ ಗರಿಯಿಂದ ವಾಚು ಉಂಗುರ ಈ ಥರ ಐಟಮ್ಸ್ಗಳನ್ನೆಲ್ಲ ಹೇಳಿ ಯಾವ ರೀತಿ ಮಾಡಬೇಕು ಅಂತೇಳಿ ನಂಗೆ ಇಲ್ಲಿ ಕಳಿಸ್ಕೊಟ್ರೆ. ಹಂಗೆ ನಂಗೆ ತುಂಬ ಇಷ್ಟ ಆಗಿದ್ದ ನಾಟಕಗಳು ಅಂತ ಹೇಳಿದ್ರೆ ಚಿಟ್ಟೆ ಮತ್ತು ವೃಕ್ಷರಾಜ. ಅದ್ರಲ್ಲಿ ನನಗೆ ಎಷ್ಟೊಂದು ರೀತಿಯ ಒಂದು ಇನ್ಫಾರ್ಮೇಶನ್ಗಳನ್ನ ನಾನು ಅಲ್ಲಿ ತಿಳ್ಕೊಂಡೆ. ಹಾಗೆ ನನಗೆ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಒಂದು ಆಪರ್ಚುನಿಟಿ ಕೊಟ್ಟೆ. ಬೇರೆಯವರಿಗಿಂತ ಜಾಸ್ತಿ ನಾನು ಓದಬೇಕು, ಬೇರೆಯವರಿಗಿಂತ ಜಾಸ್ತಿ ನಾನು ಓಡಬೇಕು. ಆದರೆ ಈ ರಂಗಾಯಣದ ಶಿಬಿರದಲ್ಲಿ ನೀವು ನಿಮ್ಮನ್ನು ತರಬೇತಿ ಮಾಡಿದಂಥ ಇಲ್ಲಿಯ ಪರಿಣತರು, ಕಲಾವಿದರು, ಇವರೆಲ್ಲರೂ ಅದರ ಕಾಂಪಿಟೇಷನ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಒಟ್ಟಾಗಿ ಸಂತೋಷವಾಗಿರೋದು ಮಾತ್ರ ಗೊತ್ತಿದೆ ಅಲ್ವಾ? ಚಿಕ್ಕ ಮಕ್ಕಳು ನಾನು ಎಷ್ಟೋ ಸಂಖ್ಯೆ ನೋಡಿದ್ದೀನಿ, ಓಡ್ತಾ ಇರ್ತವೆ ಜೋರಾಗಿ. ಆದರೆ ಫಸ್ಟ್ ಬರಬೇಕು ಅಂತ ಓಡಲ್ಲ ಅವು. ಅವಕ್ಕೆ ಫಸ್ಟ್ ಬರಬೇಕು, ಲಾಸ್ಟ್ ಬರಬೇಕು ಈ ಥರದ್ದು ಏನೂ ಇರಲ್ಲ. ಓಡೋದ್ರಲ್ಲಿ ಮಜಾ ಇದೆ, ಓಡೋದ್ರಲ್ಲಿ ಒಂದು ಮಜಾ ಇದೆ, ಓಡ್ತೀವಿ. ಇಲ್ಲಿ ನನ್ನ ಮಗ 5ನೇ ತಂಡ ಪೇರಳೆ ಗ್ರೂಪ್ನ ಗಿರಿವರ್. ಹೋದ ವರ್ಷ ನನ್ನ ಫ್ರೆಂಡ್ ಹೇಳಿದ್ಲು, ಇದರ ನನ್ನ ಮಗಳನ್ನ ಇಲ್ಲಿ ರಂಗಾಯಣದಲ್ಲಿ ನಡೀತಾ ಚಿನ್ನ ಮೇಳಕ್ಕೆ ಸೇರಿಸಿದ್ದೆ, ತುಂಬಾ ಚೆನ್ನಾಗಿತ್ತು ಅಂತ. ಅವತ್ತಿಂದ ನನ್ನ ಮಗನೂ ಈ ಚಿನ್ನದ ಮೇಳಕ್ಕೆ ಕಳಿಸ್ಬೇಕು ಅಂತ ತುಂಬಾ ಆಸೆ ಆಗಿತ್ತು. ಹಾಗೆ ನನ್ನ ತಮ್ಮನಿಗೆ ಕೇಳ್ಕೊಂಡೆ, ದಯವಿಟ್ಟು ಹೋಗಿ ಫಾರ್ಮ್ ತಗೊಂಬಾರೋ ಅಂತ. ಪಾಪ ಅವ್ನು ಹಿಂದಿನ ದಿನ ರಾತ್ರಿನೇ ಬಂದು ಕಾಯ್ಕೊಂಡಿದ್ದಿ, ಫಾರ್ಮ್ ತಗೊಂಡೆ ಅಂತ ಹೇಳಿದ ತಕ್ಷಣ ನಂಗೆ ತುಂಬಾ ಖುಷಿ. ಮೊದಲನೇ ದಿನ ಬಂದು ನಾನು ನಿಮ್ಮಲ್ಲಿ ಒಬ್ಳಾಗಿ ಕೂತ್ಕೊಂಡಿದ್ದೆ, ಪೇರೆಂಟ್ ಆಗಿ ಕೂತ್ಕೊಂಡು ಮೇಡಮ್ ಹೇಳ್ತಾ ಇದ್ದ ಇನ್ಸ್ಟ್ರಕ್ಷನ್ ಎಲ್ಲ ಕೇಳಿದೆ. ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ನು ಅವ್ರನ್ನ ಲಿಸ್ಟ್ ಮಾಡ್ಕೊಂಡು ಎಷ್ಟು ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂದ್ರೆ ನಮ್ಮಲ್ಲಿ ಯಾವುದೇ ಡೌಟ್ಗಳಿರ್ಲಿಲ್ಲ. ಈ ಚಿನ್ನರ ಮೇಳದಲ್ಲಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರು ಅಷ್ಟೇ ನಾವು ಪೇರೆಂಟ್ಸು ಎಂಜಾಯ್ ಮಾಡಿದೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕೆಲವೊಂದು ಅನಿಸಿಕೆ ಹೇಳಿ ಅಂತ ಕರೆದು ಹಾಗಾಗಿ ಬಂದೆ. ಇಲ್ಲಿ ನಡೆದಿರುವ ಎಲ್ಲರೂ ಕಲಾವಿಯರೇ. ಈ ರಂಗಾಯಣ ಇಲ್ಲಿಯ ಮಣ್ಣು
ಕರೆಯೋದು ಕಲಾವಿದರನ್ನು ಮಾತ್ರ ಅಂತ ನಾನು ಭಾವಿಸಿದ್ದೇನೆ. ಏಕೆ ಅಂತಂದರೆ ಆ ತೆವಲು ಇರೋರಷ್ಟೇ ಇಲ್ಲಿಗೆ ಬರ್ತಾರೆ, ಇಲ್ಲಿ ತಮ್ಮ ಕಾಸನ್ನು ಕಳ್ಕೊಂಡು ಸಂತೋಷವನ್ನು ಪಡ್ತಾರೆ. ಫಾರ್ಮ್ ಕೊಡೋ ಹಿಂದಿನ ದಿನ ರಾತ್ರಿ 9 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಸೊಳ್ಳೆಗಳೆಲ್ಲ ಕಚ್ಚಿಸ್ಕೊಂಡು ನಿದ್ರೆಗೆಡ್ದೆ ಎಲ್ಲ ನಿಂತ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿ ಮಗನೇ ಫಾರ್ಮ್ ಸಿಕ್ಕಿದೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಪ್ಪ. ನಾನು 9ನೇ ತಂಡವಾದ ಮೂಸುಂಬಿ ತಂಡದಲ್ಲಿದ್ದೆ. ಅಲ್ಲಿ ತುಂಬ ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿಸಿದ್ರು, ಆಮೇಲೆ ಆಟ ಆಡಿಸಿದ್ರು, ಸಾಂಗ್ ಎಲ್ಲ ಹೇಳ್ಕೊಟ್ರು, ನಾಟಕ ಎಲ್ಲ ಮಾಡಿದ್ವಿ, ನಾಟಕ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ, ಆಮೇಲೆ ಮುಖವಾಡ ತಯಾರಿಕೆ ಇದನ್ನೆಲ್ಲ ಮಾಡಿದ್ವಿ. ಆಮೇಲೆ ನಾವು ತಯಾರಿಸಿದ ಮುಖವಾಡಗಳಲ್ಲಿ ನಾವು ಅದನ್ನು ತಯಾರು ಮಾಡಿದ್ವಿ. ತಯಾರು ಮಾಡಿ ಅದನ್ನು ನಾವೆಲ್ಲ ಹೇಳಿದ್ವಿ. ಹೇಳಿದಿರುವಾಗ ನಾವೆಲ್ಲ ತುಂಬ ಮಜಾ ಮಾಡಿದ್ವಿ, ಕುಣಿದ್ವಿ, ಕುಪ್ಪಳಿಸಿದ್ವಿ. ಅದಾದಮೇಲೆ ಅಗ್ನಿಶಾಮಕ ದಳದವರು ಬಂದು ಯಾವಾಗಾದರೂ ಅಥವಾ ಎಲ್ಲಾದರೂ ಬೆಂಕಿ ಹತ್ಕೊಂಡಾಗ ನಾವೇನೇನು ಸೇಫ್ಟಿ ಪ್ರೋಟೋಕಾಲ್ಸ್ ತಗೋಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಆಮೇಲೆ ಸಾಮರಸ್ಯ ದೋಣಿ ಅಲ್ಲಿ ಪ್ರಯಾಣ ಮಾಡಿದ್ವಿ. ಎಲ್ಲ ತುಂಬ ಖುಷಿ ಕೊಡ್ತು. ಆದರೆ ಈ ಚಿನ್ನರ ಮೇಳದಲ್ಲಿ ನನಗೆ ಇನ್ನೂ ತುಂಬ ಖುಷಿ ಕೊಟ್ಟಿದ್ದೇನಪ್ಪ ಅಂದರೆ 9ನೇ ತಂಡದವರು ಮಾಡಿದ ನಾಟಕ ಶ್ರೀಕೃಷ್ಣ ಗಾರುಡಿ. ಈ ನಾಟಕದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತೆ ಅದರಲ್ಲಿ ನನಗೂ ಒಂದು ಪಾತ್ರ ಸಿಕ್ಕಿತ್ತು, ಒಂದು ಕಾಮಿಡಿಯನ್ ಪಾತ್ರ, ಗಪ್ ಅಂತ. ಆ ಗಪ್ ಪಾತ್ರದಲ್ಲಿ ನನಗೆ ಇನ್ನೂ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ನನಗೆ ಬಬ್ರು ವಾಹನನ್ ಡೈಲಾಗ್ ಸಿಕ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಆ ಡೈಲಾಗ್ನ ನಾನು ಚಿಕ್ಕ ವಯಸ್ಸಿಂದ ಸುಮ್ಮನೆ ಬೈಯಾಟಾಡ್ಕೊಂಡ್ಬಿಟ್ಟಿದ್ದೆ. ಅದೇನೋ ಗೊತ್ತಿಲ್ಲ, ಸುಮ್ಮನೆ ಕೂತಿರುವಾಗ ನಿಂತಿರುವಾಗ ಯಾವಾಗಲೂ ಏನು ಪಾರ್ಥ ಅಂತ ಹೇಳ್ಕೊಂಡು ಕೂತಿದ್ದೆ. ಅಮ್ಮ ಅಪ್ಪ ಎಲ್ಲ ಬಂದು ಕೂತ್ಕೋತಾ ಇದ್ರು, ಕೇಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಆ ಡೈಲಾಗ್ ಹೇಳೋ ಅವಕಾಶ ನನಗೆಲ್ಲೂ ಸಿಕ್ಕಿರಲಿಲ್ಲ. ಆದರೆ ಈ ಚಿನ್ನರ ಮೇಳ ನನಗೆ ಆ ಅವಕಾಶನ ಮಾಡಿಕೊಡ್ತು. ಆದರೆ ನಾಳೆಯಿಂದ ನಾವು ಈ ಸಂತೋಷ, ನಾವೆಲ್ಲ ಒಂದೇ ಸೇರ್ಕೊಂಡಿದ್ದು, ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತೀನಿ. ನನಗೆ ನಮ್ಮೆಲ್ಲರಿಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ರಂಗಾಯಣದ ಉಪನಿರ್ದೇಶಕರಾದಂತಹ ನಿರ್ಮಲಾ ಮೇಡಮ್, ಹಾಗೂ ಶಿಬಿರದ ಸಂಚಾಲಕರಾದಂತಹ ಗೀತಾ ಮೇಡಮ್, ಹಾಗೂ ನಮ್ಮ 9ನೇ ತಂಡದ ಮೆಂಟರ್ಸ್ಗಳಾದಂತಹ ಕೃಷ್ಣಕುಮಾರ್ ಸರ್, RP ಸರ್, ಸುಬ್ಬು ಸರ್, ಮತ್ತೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.